ನಮಸ್ಕಾರ. ಧರ್ಮಸ್ಥಳ ಮಣ್ಣಿನಡಿ ಹುದುಗಿ ಹೋದಂತ ಸತ್ಯ, ಎಲ್ಲೋ ಕಾಣುವ ಕಳೆಬರ, ಯಾರದೋ ಆರ್ತನಾದ, ಎಲ್ಲಿದೋ ಕೂಗು, ನನ್ನ ಮಗು ಕಾಣೆಯಾಗಿದ್ದಾಳೆ, ಅಳು, ಆಕ್ರಂದನ. ಇದೆಲ್ಲ ಈಗ ಒಂದು ತಾರ್ಕಿಕ ಅಂತ್ಯದತ್ತ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಈ ಜಗತ್ತಿನಲ್ಲಿ ಅಪರಾಧಿಗಳನ್ನ ಯಾವನು ರಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಕೊನೆಯಲ್ಲಿ ಜಯಿಸುವುದು ಸತ್ಯ ಮಾತ್ರ. ಕೆಲಕಾಲ ಕೆಲವರನ್ನ ನೀವು ನಿಮ್ಮ ಶಕ್ತಿನೋ ಭಕ್ತಿನೋ ಬಳಸಿಕೊಂಡು ಅವರಿಗೆ ಮೋಸ ಮಾಡಬಹುದು. ಆದರೆ ಎಲ್ಲ ಕಾಲದಲ್ಲೂ ಎಲ್ಲರನ್ನು ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಧರ್ಮಸ್ಥಳದ ಈ ಒಂದು ಸಾಮೂಹಿಕ ಅತ್ಯಾಚಾರ ಹತ್ಯಾಕಾಂಡ ಏನು ಅನ್ನಿ, ಅದರ ಗುಟ್ಟುಗಳು, ಅದರ ಹಿಂದೆ ಅಡಗಿರುವುದೆಲ್ಲ ಹೊರಗೆ ಬರ್ತಾ ಇದೆ. ಇವತ್ತು ಇಡೀ ಈ ಪ್ರಕರಣದಲ್ಲಿ ತುಂಬಾ ಮಹತ್ತರ ದಿನ ಅಂತ ನನಗೆ ಅನ್ಸುತ್ತೆ. 12 ಮೂಳೆಗಳು ಸಿಕ್ಕಿವೆ, ಒಂದು ತಲೆಬುರುಡೆ ಸಿಕ್ಕಿದೆ. ಅದು ಗುರುತು ಮಾಡಿರುವ 6ನೆಯ ಇದರಲ್ಲಿ. ಇನ್ನು 7, 8, 9, 10, 11, 12 ಅಲ್ಲೂ ಕೂಡ ಸಿಗುವ ಚಾನ್ಸಸ್ ಇದೆ. ಅಂದ್ರೆ ಆ ಅನಾಮಿಕ ವ್ಯಕ್ತಿ ಏನನ್ನ ಹೇಳಿದ್ನು ಅದು ಸತ್ಯ ಅಂತ ಸಾಬೀತಾಗ್ತಾ ಇದೆ. ಆತ ಸತ್ಯವನ್ನೇ ಹೇಳ್ತಾ ಇದ್ದಾನೆ, ಅನುಮಾನ ಇಲ್ಲ. ಅದಕ್ಕಾಗಿ ಅವನಿಗೆ ಅಂಥ ಕಾನ್ಫಿಡೆನ್ಸ್ ಇದೆ. ನನಗೆ ಅವನ ಕಾನ್ಫಿಡೆನ್ಸ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಆದ್ರೆ ಇದನ್ನ ಹಾದಿ ತಪ್ಪಿಸುವ ಯತ್ನ ಇದೆಯಲ್ಲ, ಅದ್ರ ಬಗ್ಗೆ ಇವತ್ತು ಮಾತನಾಡ್ತೀನಿ. ಮೊದಲನೇದು, ಮಾಧ್ಯಮಗಳು ನಡೆಸಿದ್ದಂತಹದ್ದು ಪ್ರಕರಣವನ್ನ ಹಾದಿ ತಪ್ಪಿಸುವುದಕ್ಕೆ ಮತ್ತು ಅಪರಾಧಿಗಳನ್ನ ರಕ್ಷಿಸುವುದಕ್ಕೆ. ಅದಕ್ಕಾಗಿ ಮಾಡಿರುವ ಕೆಲಸ ಕೆಲವು ವಾಹಿನಿಗಳು ಅಂತ ಅಂದ್ರೆ, ಅಲ್ಲಿ ಯಾರು ಈ ಭಕ್ತರಿದ್ದಾರೋ ಅವರನ್ನ ಹಿಡಿದು ಅವ್ರ ಹತ್ರ ಬೈಟ್ ತಗೊಂಡು ಇದು ಹಾಗೆ ಹೀಗೆ ಹಾಗೆ ಹೀಗೆ. ಅದ್ರ ಜೊತೆಗೆ ಇನ್ನೊಂದು ಬೆಳವಣಿಗೆ ಆಯ್ತು, ನಿಮ್ಗೆ ಗೊತ್ತಿರ್ಬೇಕು. ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಯಾರನ್ನ ಹಿಡಿದು ಮಾತಾಡಿಸ್ಬೇಕು, ಆತ ಅವರ ಅಡಿಯಾಳಾಗಿದ್ದಾನೆ. ಆ ಕಾರಣಕ್ಕಾಗಿ ಬಂದುಬಿಟ್ಟು ಅಲ್ಲೆಲ್ಲೋ ನಮ್ಗೆ ಸ್ಮಶಾನ ಇರಲಿಲ್ಲ, ಸ್ಮಶಾನ ಇರಬೇಕು, ಅರಣ್ಯವನ್ನೇ ಸ್ಮಶಾನ ಅಂತ ಹೇಳುವ ಮೂಲಕ ಇದನ್ನ ಹಾದಿ ತಪ್ಪಿಸ್ಬೇಕು ಅನ್ನುವ ಯತ್ನ. ಆದ್ರೆ ನಾನು ಈ ಬಗ್ಗೆ ಇನ್ನೊಂದು ವಿಶ್ಲೇಷಣೆ ಏನ್ ಹೇಳಿದೆ, ಮೊದಲನೇ ಸ್ಪಾಟ್ ನಲ್ಲೇನೆ ಅಲ್ಲಿ ದೊರಕಿದ ಆಧಾರ್ ಕಾರ್ಡ್, ಅಲ್ಲಿ ದೊರಕಿದ ವೋಟರ್ಸ್ ID, ಅಲ್ಲಿ ದೊರಕಿದ ATM ಕಾರ್ಡ್, ಇದು ಇನ್ನೊಂದು ಸತ್ಯವನ್ನ ಹೇಳ್ತವೆ. ಇದ್ರ ಬಗ್ಗೆ ಅಧಿಕೃತವಾಗಿ ಹೇಳ್ಬೇಕಾಗಿದೆ, ಅಧಿಕೃತ ಪ್ರಕಟಣೆ ಪೊಲೀಸರು ಕೊಡ್ಬೇಕಿನ್ನು. ಅದರ ಜೊತೆಗೆ ಹಾಗಿದ್ರೆ ಧರ್ಮಸ್ಥಳದ ಸಾಮಾನ್ಯ ಜನ ಈ ಬಗ್ಗೆ ಏನ್ ಮಾತನಾಡ್ತಿದ್ದಾರೆ? ನಾನು ಕೆಲವರ ಜೊತೆ ಮಾತನಾಡಿದೆ ಸುತ್ತಮುತ್ತಲ. ನನಗೆ ಕೆಲವರು ದೂರವಾಣಿ ಕರೆ ಬರ್ತಾ ಇವೆ ನಿನ್ನೆಯಿಂದ. ಅವರಲ್ಲಿ ಒಂದು ಪ್ರಶ್ನೆ ಮತ್ತು ಆತಂಕ ಎರಡು ಇದೆ. ಆ ಪ್ರಶ್ನೆ ಮತ್ತು ಆತಂಕದ ಬಗ್ಗೆ ತಮ್ಮ ಜೊತೆ ಮಾತನಾಡ್ತೀನಿ ನಾನು ಇವತ್ತು. ಅದು ಅವರು ಬಹಳ ಜನ ನನಗೆ ಕೇಳಿದ್ದು, ಪ್ರಣವ್ ಮೊಹಾಂತಿ ಅವರನ್ನ ವರ್ಗಾಯಿಸ್ತಾರಂತೆ, ಹೌದಾ? ಮೊದಲನೇ ಪ್ರಶ್ನೆ. ಅದಕ್ಕೆ ಅವರೇ ಕೊಡುವ ಉತ್ತರ, ಯಾವ ಕಾರಣಕ್ಕೂ ಕೂಡ ಪ್ರಣವ್ ಮೊಹಾಂತಿ ಅವರನ್ನ ವರ್ಗಾವಣೆ ಮಾಡಬಾರದು ಈ ಪ್ರಕರಣ ಮುಗಿಯುವವರೆಗೆ. ಇದು ಯಾಕೆ ಚರ್ಚೆ ನಡೀತಾ ಇದೆ? ಇದರ ಹಿಂದೆ ನಡೆಯುತ್ತಿರುವ ಹುನ್ನಾರಗಳೇನು? ಯಾರಾದರೂ ಅಪರಾಧಿಗಳನ್ನ ರಕ್ಷಿಸುವುದಕ್ಕಾಗಿ ಬಹುದೊಡ್ಡ ಒಂದು ಷಡ್ಯಂತರವನ್ನ ರೂಪಿಸ್ತಿದ್ದಾರೆ. ಇಂತಹ ಪ್ರಶ್ನೆಗಳು ಇವೆ. ಸಾಧಾರಣವಾಗಿ ನಾನು ಒಬ್ಬ ಪತ್ರಿಕೋದ್ಯಮಿಯಾಗಿ ನೋಡಿದ ಹಾಗೆ, ಅಧಿಕಾರಸ್ಥರು ಇನ್ಯಾರು ರಕ್ಷಣೆ ಮಾಡಬೇಕು ಅನ್ಸಿದ್ರೆ ಪ್ರಾಮಾಣಿಕ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ. ಅದಕ್ಕೆ ಸುದೀರ್ಘವಾದ ಇತಿಹಾಸ ಇದೆ. ನಾನು 80ರ ದಶಕದಿಂದ ನಾನು ನೋಡ್ತಾ ಇದ್ದ ಹಾಗೆ, ಒಬ್ಬ ಪ್ರಾಮಾಣಿಕ ಅಧಿಕಾರಿ ಈ ಪೊಲಿಟಿಷಿಯನ್ಸ್ ಮಾತು ಕೇಳಿದ್ರೆ ಅವನ್ನ ಎತ್ಬಿಟ್ಟು ಇನ್ನೊಂದು ಹಾಕ್ಬಿಡೋದು. ಕೆಲವು ಸಂದರ್ಭಗಳಲ್ಲಿ ಅವ್ರನ್ನ ಎತ್ಬಿಟ್ಟು ಯಾವ್ದಾದ್ರು ಈ ಪೊಲೀಸ್ ಹೌಸಿಂಗ್ ಬೋರ್ಡ್ ಅಂತ ಇರುತ್ತೆ, ಇನ್ಯಾವುದೋ ಕೆಲ್ಸಕ್ಕೆ ಅಲ್ಲಿ ಹಾಕ್ಬಿಟ್ಟು ಅವ್ರ ಇಡೀ ಕರಿಯರ್ ಅನ್ನು ನಾಶಪಡಿಸೋದು, ಇಂಥ ಕೆಲಸವನ್ನು ಮಾಡ್ತಾರೆ. ಈಗಿರುವ ಪ್ರಶ್ನೆ, ಈಗ 4 ದಿನಗಳ ಹಿಂದೆ ಕೇಂದ್ರ ಸರ್ಕಾರದ ಒಂದು ಪ್ರಕಟಣೆ ಬಂತು.
ಯೂಶುವಲಿ ಈ IPS ಆಫೀಸರ್ಸ್ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರ ಬೇರೆ ಬೇರೆ ದಟ್ ಸೆಂಟ್ರಲ್ ಡ್ಯೂಟಿಗಳಿಗಾಗಿ ಅವ್ರನ್ನ ತೆಕ್ಕೋತಾರೆ. ಕೇಂದ್ರದಲ್ಲಿರುವಾಗ CBI ಇದೆ, ED ಇದೆ, ಹೀಗೆ ಬಹಳಷ್ಟು ಕಡೆಗಳಲ್ಲಿ IPS ಆಫೀಸರ್ಸ್ ಬೇಕಾಗುತ್ತೆ. ಅವರು ಅವರವರ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಆಗ್ತಾರ ಅನ್ನೋದಕ್ಕೆ ತಗೋತಾರೆ. ಸೊ ಕರ್ನಾಟಕದಿಂದ ಹಲವು ಜನ CBI ನಿರ್ದೇಶಕರಾಗಿದ್ದಾರೆ. ರೇವಣ ಸಿದ್ದಯ್ಯ ಅಂತ ಇದ್ರು, ಅವರು ನಿರ್ದೇಶಕರಾಗಿದ್ರು. ಇನ್ನೂ ಕೆಲವರು ನಿರ್ದೇಶಕರಾಗಿದ್ರು, CBI ನಿರ್ದೇಶಕರಾಗಿದ್ರು. ಸೊ ಹೀಗೆ ತೆಗೆದುಕೊಳ್ಳೋದು ಇದೇ ದೊಡ್ಡ ವಿಚಾರ ಅಲ್ಲ. ಅದೇ ರೀತಿ ಈ ಲಿಸ್ಟ್ಗಳೆಲ್ಲ ಮಾಡ್ತಾರೆ, ಯಾರು ಪ್ರಾಮಾಣಿಕರಿದ್ದಾರೆ ಅಂತ. ಈಗ ಮಾಡಿರುವ ಲಿಸ್ಟ್ ನಲ್ಲಿ ಕರ್ನಾಟಕದಿಂದ ಇರುವ ಏಕಮೇವ IPS ಅಧಿಕಾರಿಯ ಹೆಸರು ಅಂದ್ರೆ ಅದು ಪ್ರಣವ್ ಮಹಾಂತಿ. ಐ ಆಮ್ ಕಮಿಂಗ್ ಟು ದ ಟೈಮಿಂಗ್. ಅದೇ ನನಗೆ ಅನುಮಾನವನ್ನು ಮೂಡಿಸುವಂತದ್ದು. 1000 ಜನಕ್ಕೆ ಕೂಡ ಅವರನ್ನ CBIಗೆ ನೇಮಿಸೋದಿದ್ರೆ ನೇಮಿಸ್ಕೊಳ್ಳಿ, ಇನ್ಯಾವುದೋ ED ನೇಮಿಸ್ಕೊಳ್ಳೋದ್ರೆ ನೇಮಿಸ್ಕೊಳ್ಳಿ. ಆದ್ರೆ ಟೈಮಿಂಗ್, ಇದೇ ಟೈಮ್ನಲ್ಲಿ ಅವರನ್ನ ರಾಜ್ಯ ಸೇವೆಯಿಂದ ಕೇಂದ್ರ ಸೇವೆಗೆ ವರ್ಗಾಯಿಸುವ ತೀರ್ಮಾನವನ್ನ ಯಾಕೆ ತೆಗೆದುಕೊಳ್ಳಲಾಯಿತು? ದಿಸ್ ಇಸ್ ದ ಕ್ವೆಶ್ಚನ್. ತೆಗೆದುಕೋಬೇಕು. ಈಗ 90 ದಿನ ಈಗ ರಾಜ್ಯ ಸರ್ಕಾರ ಅವಕಾಶ ಕೊಟ್ಟಿದೆ SITಗೆ. SIT ತನಿಖೆ ಮುಗಿಯುವವರೆಗೆ ಕೇಂದ್ರ ಸರ್ಕಾರ ತನ್ನ ಪಂಚೇಂದ್ರಿಯಗಳನ್ನು ಮುಚ್ಕೊಂಡಿರೋದಕ್ಕಾಗಲ್ವಾ? ಕಣ್ಣು, ಕಿವಿ, ಬಾಯಿ, ಇನ್ನು ಉಳಿದ ಅಂಗಾಂಗಗಳನ್ನು ಮುಚ್ಕೊಂಡಿದ್ದರೆ ಕೇಂದ್ರ ಸರ್ಕಾರಕ್ಕೆ ಏನ್ ಗಂಟು ಹೋಗ್ತಿತ್ತು? ಯಾಕೆ ಇದ್ದಕ್ಕಿದ್ದ ಹಾಗೆ ಈಗ ಈ ಒಂದು ದಟ್ ಲಿಸ್ಟ್ ಆಫ್ IPS ಆಫೀಸರ್ಸ್ ಸೆಂಟ್ರಲ್ ಸರ್ವಿಸ್ಗೆ ಅದನ್ನ ಯಾಕೆ ಬಿಡುಗಡೆ ಮಾಡಲಾಯಿತು? ಇದು ಅನುಮಾನವನ್ನ ಮೂಡಿಸುತ್ತೆ. ಒಂದು ಬಿಜೆಪಿ ಪಕ್ಷ ದಟ್ ಧರ್ಮಸ್ಥಳದ ಆ ಧರ್ಮಾಧಿಕಾರಿ ಅವರ ಕುಟುಂಬದ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದೆ. ಆ ಕಾರಣಕ್ಕಾಗಿನೇ ವೀರೇಂದ್ರ ಹೆಗಡೆ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಾಗಿದೆ. ಮಾಡ್ಲಿ. ಅವರಿಗೆ ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೊಡಲಾಗಿದೆ, ಕೊಡಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾನು ಹಿಂದೆ ಹೇಳಿದಾಗ ಅವರೇನೆ ತನಿಖೆಗೆ ತಮ್ಮ ಕುಟುಂಬವನ್ನ ಒಗ್ಗಿಕೊಳ್ಬೇಕಾಯ್ತು. ಎಸ್, ವಿ ಆರ್ ರೆಡಿ ಟು ಫೇಸ್ ದ ಎನ್ಕ್ವೈರಿ. ನಾನು, ನನ್ನ ತಮ್ಮ ಹರ್ಷೇಂದ್ರ, ಸುರೇಂದ್ರ, ಅವರ ಮಕ್ಕಳು, ನಾವೆಲ್ಲ ಯಾವುದೇ ತಪ್ಪನ್ನು ಮಾಡಿಲ್ಲ. ಆದ್ದರಿಂದ ನಾವು ನಮ್ಮನ್ನೇ ತನಿಖೆಗೆ ಹೋಗೋದು. ಬನ್ನಿ, ತನಿಖೆ ಮಾಡಿ, ಬನ್ನಿ, ಎನ್ಕ್ವೈರಿ ಮಾಡಿ. ನಮಗೆ ಮಂಜುನಾಥ ಇದ್ದಾನೆ, ಮಂಜುನಾಥನ ಆಶೀರ್ವಾದ ಇದೆ ನಮಗೆ. ಅಣ್ಣಪ್ಪ ಭೂತ ನಮ್ಮ ಪಕ್ಕಕ್ಕೆ ನಿಂತ್ಕೊಂಡಿದೆ. ಆ ಕಡೆ ಗೊಮ್ಮಟೇಶ್ವರ್ ಮಾಡಿದ್ವಿ, ಅವನು ಅಲ್ಲಿಂದ ಆಶೀರ್ವಾದ ಮಾಡ್ತಿದ್ದಾನೆ. ಇದು ಈ ಇಂಡಿಯಾದ ಹಿಂದೂಗಳ ಕೋಟಾನು ಕೋಟಿ ದೇವತೆಗಳು ನಮ್ಮ ಆಶೀರ್ವಾದ ಮಾಡ್ತಿದ್ದಾರೆ. ಎಲ್ಲ ಮೇಲೆ ನಿಂತ್ಕೊಂಡು ಕೈ ಹಿಂಗ್ ಕೈ ಮಾಡ್ತಿದ್ದಾರೆ. ನಮ್ಗೇನ್ ಕ್ಯಾರು? ದೇವರ ಆಶೀರ್ವಾದ ಇದ್ಮೇಲೆ ಹುಲು ಮಾನವರೇನು? ಬನ್ನಿ, ನೋಡ್ತೀನಿ ನಾನು, ಬನ್ನಿ, ಎನ್ಕ್ವೈರಿ ಮಾಡಿ. ಯಾಕೆ ಆ ಮಾತು ಬರಲ್ಲ? ಹಾಗಿದ್ರೆ ಯಾವುದೋ ಮನುಷ್ಯರಿಗೆ ಆತಂಕ ಇದೆಯಾ? ಭಯ ಇದೆಯಾ? ಭಯ ಮತ್ತು ಆತಂಕವಿರುವ ವ್ಯಕ್ತಿ ಮಾತ್ರ ಇನ್ನೊಂದು ಭಾಷೆಯಲ್ಲಿ ಮಾತನಾಡ್ತಾನೆ. ಅಲ್ಲಿ ಅವ್ರು ಸಿಂಪತಿ ಗೆಡ್ಸ್ಕೊಳಕ್ಕೆ ಏನ್ ಮಾಡ್ತಾನೆ ಅಂದ್ರೆ, ಇಡೀ ವಿಶ್ವ ನನ್ನ ವಿರುದ್ಧ ಪಿತೂರಿ ನಡೆಸ್ತಾ ಇದೆ, ನನ್ನನ್ನು ಟಾರ್ಗೆಟ್ ಮಾಡ್ತಿದೆ. ಯಾಕೆಂದ್ರೆ ನಾನು ಬೆಳೆದು ಬಿಟ್ಟಿದ್ದೀನಿ, ಆದ್ರಿಂದ ನನ್ನ ಮೇಲೆ ಟಾರ್ಗೆಟ್ ಆಗ್ತಾ ಇದ್ದೀನಿ. ನಾನು ಮಾಡುತ್ತಿರುವ ಲೋಕಸೇವೆಯನ್ನ ನೋಡ್ಬಿಟ್ಟು ಎಲ್ಲರೂ ಉರ್ಕತ್ತಿದ್ದಾರೆ. ಅವ್ರ ಕುಂಡಲ್ಲಿ ಮೆಣಸಿನಕಾಯಿ ತಿಕ್ಕದಂಗ ಆಗ್ತಾ ಇದೆ, ಅದಕ್ಕೆ ಮಾಡ್ತಿದ್ದಾರೆ ಇಂತ ಹೇಳಿ ಕೇಳಬಾರಲ್ಲ. ಸತ್ಯವಂತನಾದವನು ಎಂದೂ ಕೂಡ ಸತ್ಯಕ್ಕೆ ಹೆದರಲಾರ, ತನಿಖೆಗೆ ಹೆದರಲಾರ, ಅನ್ಕೋತಾರೆ. ಆದ್ರೆ ಈಗಿರುವ ಪ್ರಶ್ನೆ ನಾನು ಏನ್ ಬರ್ತೀನಿ, ಪ್ರಣವ್ ಮಹಾಂತಿಯವರು ಆಗಿದ್ರೆ ವರ್ಗಾವಣೆ ಆಗ್ತಾರೆ. ಅದ್ರ ಹಿಂದಿರುವ ನಮಗೆ ಅನುಮಾನ ಬರೋದು ಯಾಕೆ ಅಂದ್ರೆ, ಈ ರಾಜ್ಯ ಬಿಜೆಪಿ ನಾಯಕರೆಲ್ಲ ಪವರ್ಫುಲ್, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಬಹುತೇಕ ಬಿಜೆಪಿ ನಾಯಕರು CT ರವಿಯ ಪ್ರಕಾರ ವೀರೇಂದ್ರ ಹೆಗಡೆಯವರು ದೇವಮಾನವರು, ಅಂದ್ರೆ ಮನುಷ್ಯ ರೂಪದಲ್ಲಿ ಬಂದಿಳಿದಿರುವಂತಹ ದೇವರು ಅವರು. ವೀರೇಂದ್ರ ಹೆಗಡೆಯವರು ದೇವರಾದ್ರೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಅವರು, ಸುರೇಂದ್ರ ಗಿರೇಂದ್ರ ಅವರೆಲ್ಲ ದೇವರು ವಂಶಜರು. ಅಂದ್ರೆ ಇಡೀ ಧರ್ಮಸ್ಥಳ ಅದು ದೇವರ ಒಂದು ದೇವಲೋಕ ಇದೆ. ಅಲ್ಲೆಲ್ಲ ಮನುಷ್ಯ ರೂಪಿ ದೇವರುಗಳು ಬಂದು ಇಳಿದಿದ್ದಾರೆ ಅಕಾರ್ಡಿಂಗ್ ಟು CT ರವಿ. ಇನ್ನು R ಅಶೋಕ್ ಅನ್ನುವ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರು, ಅವರ ಪ್ರಕಾರ ಇದು ಬಹುದೊಡ್ಡ ಪಿತೂರಿ.
ಅವರು ಅಲ್ಲಿ ಮುಸ್ಲಿಂ ಹಿಂದೂ ಇಲ್ಲದೆ ಅವರು ಉಸಿರಾಡೋದಿಲ್ಲ. ಅವ್ರಿಗೆ ಟಾಯ್ಲೆಟ್ಗೆ ಹೋಗಿ ಕೂತ್ಕೊಂಡ್ರು ಮುಸ್ಲಿಂ ಹಿಂದೂ, ಎಲ್ಲಿ ಕೂತ್ಕೊಂಡ್ರು ಇಲ್ಲದ್ರೆ ಟಾಯ್ಲೆಟ್ ಆಗಲ್ಲ ಅವರಿಗೆ. ಟಾಯ್ಲೆಟ್ ಯಾವುದೇ ವಿಸರ್ಜನೆ ಮಾಡದಿದ್ರು ಅವರಿಗೆ ಹಿಂದೂ ಮುಸ್ಲಿಂ ವಿಚಾರ ಮಾತಾಡಬೇಕು. ಹಿಂದೂ ಮುಸ್ಲಿಂ ಸಂಘರ್ಷ, ಬೆಂಕಿ ಹಚ್ಚಬೇಕು, ಇವ್ರು ಹಿಂದೂನ ಮುಸ್ಲಿಮ ನೋಡ್ಬೇಕು. ಹಾಗಿದ್ರೆ ಅವರು ಬೆಳಗಿನ ಎಲ್ಲ ನಿತ್ಯ ಕರ್ಮಗಳು ಸಲೀಸಾಗುತ್ತೆ. ಟಾಯ್ಲೆಟ್ ಸಲೀಸಾಗತ್ತೆ, ಹತ್ಕೊಂಡು ಎಲ್ಲ ಆಗುತ್ತೆ. ಸೊ ಈ ವಿಚಾರಕ್ಕೂ ಅಶೋಕ್ ಅವರು ಅದನ್ನೇ ತಂದುಬಿಟ್ಟು, ಅವನು ಇದ್ದವನು ಮುಸ್ಲಿಂ, ಇದರಿಂದ ಕೇರಳದವರು ಇದ್ದಾರೆ, ಇದರಿಂದ ಕಮ್ಯುನಿಸ್ಟ್ ಇದ್ದಾರೆ, ಈ ಕಮ್ಯುನಿಸ್ಟ್ರದ್ದೇ ಇದು ಕೆಲಸ. ನಾನು ಅದಕ್ಕೆ ನಿನ್ನೆ ಹೇಳಿದೆ, ಈಗ ಸಿಕ್ಕಿರುವಂತಹ ಈ ಮೂಳೆಗಳು ತಲೆಬುರುಡೆಯನ್ನ ಒಂದು ಹರಿವಾಡದಲ್ಲಿಟ್ಟು ಅದನ್ನು ತಗೊಂಡು ಹೋದ್ರಲ್ಲಿ ಈ ರೀತಿ ಮಾತನಾಡುವ ಮಂಗಳಾರತಿ ಎತ್ತು ಬನ್ನಿ, ಹೂವು ಕುಂಕುಮ ತಗೊಂಡೋಗಿ. ಸೊ ಕುಂಕುಮವನ್ನು ಸ್ವಲ್ಪ ಆ ತಲೆಬುರುಡೆಗೆ ಹಚ್ಚಿ ಅದನ್ನು ತೆಗೆದು ಈ ಅಶೋಕ್ ಅಂತವ್ರ ಹಣೆ ಮೇಲೆ ಹಚ್ಚಿ ಉದ್ದಕ್ಕೆ. ಸೊ ಆದ್ರಿಂದ ನನಗನ್ಸುವ ಹಾಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇಳಿ ಪ್ರಣವ್ ಮಹಂತಿಯನ್ನ ವರ್ಗಾವಣೆ ಮಾಡುವುದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಯತ್ನ ಮಾಡ್ತಿರ್ಬೇಕು. ಅದಿಲ್ಲದಿದ್ರೆ ಇದಕ್ಕಿಂತ ಕೇಂದ್ರ ಸರ್ಕಾರ ಯಾಕೆ ಮಾಡ್ತೇವೆ ಅಲ್ವಾ? ಯೋಚಿಸಿ ನೋಡಿ, ತಲೆಗೆ ಸ್ವಲ್ಪ ಬುದ್ಧಿ ಕೊಟ್ರೆ ಗೊತ್ತಾಗತ್ತೆ. ಒಳಗೆ ಸಗಣಿ ಗೋಮೂತ್ರ ತುಂಬಿಕೊಂಡ್ರೆ ಏನು ಗೊತ್ತಾಗಲ್ಲ. ಸಗಣಿ ಗೋಮೂತ್ರ ತುಂಬಿಕೊಂಡ್ರೆ ನಿಮ್ಗೆ ಆತವ ಮಾತ್ರ ಕಾಣುತ್ತೆ ಅಲ್ವಾ? ಅದಕ್ಕೆ ಈ ಜಗ್ಗಿ ವಾಸುದೇವ್ ಒಂದು ಮಾತು ಹೇಳ್ತಾರೆ, ಏನ್ ಗೊತ್ತಾ? ನಾವು ಯಾವ ಆಹಾರವನ್ನು ತೆಗೆದುಕೋತೋ ಆಹಾರ ಅದು ನಮ್ಮ ಭಾಗ ಆಗುತ್ತೆ. ನಾವು ಮತ್ತೆ ಆವಾಗ ಅದೇ ಆಗ್ತಾ ಹೋಗ್ತೀವಿ. ಅಂದ್ರೆ ಒಂದು ಸೇಬು ಹಣ್ಣು ತಿಂದ್ರೆ ಆ ಸೇಬು ಹಣ್ಣು ನಮ್ಮ ದೇಹದ ಭಾಗ ಆಗುತ್ತೆ, ಮತ್ತು ಸೇಬು ಹಣ್ಣಿನ ಗುಣಗಳಿದೆಯಲ್ಲ ಅದು ನಮಗ್ ಬರುತ್ತೆ ಅಂತ ಹೇಳಿ ಮೋದಿಯವರ ಪ್ರಭಭಕ್ತರು, ಮೋದಿ ಆಶೀರ್ವಾದ ಜಗ್ಗಿ ವಾಸುದೇವ್ ಹೇಳ್ತಾರೆ. ಅದರಿಂದ ಈ ಸದಾ ಯಾರು ಈ ಹಿಂದೂ ಮುಸ್ಲಿಂ ಮಾತಾಡ್ತಾ ತಲೆಯಲ್ಲಿ ಸಗಣಿ ಗೋಮೂತ್ರ ತುಂಬಿಕೊಂಡಿರ್ತಾರಲ್ಲ, ಅವ್ರು ಸಗಣಿಯೇ ಆಗ್ಬಿಡ್ತಾರೆ, ಅವ್ರು ಗೋಮೂತ್ರನೇ ಆಗ್ಬಿಡ್ತಾರೆ. ಅಕಾರ್ಡಿಂಗ್ ಟು ಜಗ್ಗಿ ವಾಸುದೇವ್ ಥಿಯರಿ. ಐ ಆಮ್ ಓನ್ಲಿ ಟೆಲಿಂಗ್ ದ ಥಿಯರಿ ಆಫ್ ಜಗ್ಗಿ ವಾಸುದೇವ್. ಅವ್ರು ಏನ್ ಸ್ವೀಕಾರ ಮದೆ ಅಂತಾರೆ. ಆದ್ರಿಂದ ಗೋಮೂತ್ರ ಸಗಣಿ ಗೋಮೂತ್ರ, ಅವನ್ ಯಾವನೊಬ್ಬ ಸ್ವಾಮಿ ಹೇಳಿದ, ಮುಖಕ್ಕೆಲ್ಲ ಸಗಣಿ ಹಚ್ಕೊಬಿಟ್ರೆ ಮುಖ ಪಳ 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 ಹೊಳಿಯುತ್ತೆ ಅಂತ. ಅದಕ್ಕೆ ಯಾವ್ದೋ ಟಿವಿ ಕರೆದ್ಬಿಟ್ಟು ಸಗಣಿ ಹಿಡ್ಕೊಂಡು ಬಂದ್ಬಿಟ್ಟು ಅವ್ನ ಮುಂದೆ ಹಚ್ಕಳೆ ಆದ್ರು. ಇಲ್ಲ ನನಗೆ ದೇಸಿ ದನದ ಸಗಣಿ ಆದ್ರೆ ಹಚ್ಕೊತೀನಿ ಅಂತ. ಇದು ದೇಸಿ ದನದ್ದೇ ಅಂದ್ರೆ ಅದು ಬೇಡ ಅಂತ. ನಾವು ಇಂಥ ಜನರ ನಡುವೆ ಬದುಕ್ತಿದ್ದೀವಿ. ಹುಚ್ಚರು, ಮೂರ್ಖರು, ದಡ್ಡರು, ಅಯೋಗ್ಯರ ನಡುವೆ ಬದುಕ್ತಿದ್ದೀವಿ. ಈ ಸಮಾಜ ಇರೋದೇ ಹಾಗೆ ಅಲ್ವಾ? ಅವ್ರ ನಡುವೆ ಇರ್ತೀವಿ. ನಮ್ಮಂತ ಧ್ವನಿ ಇತ್ತವ್ರು ಬಹಳ ಕಡಿಮೆ ಇರ್ತಾರೆ. ನನ್ಗೆ ಯಾರು ಕೇಳ್ತಾರೆ, ಏನ್ರಿ ಏನು ನಿಮ್ಮ ಯೂಟ್ಯೂಬ್ ನೀವು ಇಷ್ಟೆಲ್ಲ ಇದು ಮಾಡ್ತೀರಿ, ಬಹಳ ಕಡಿಮೆ ಜನ ನೋಡ್ತಾರಲ್ಲ ನಿಮ್ದು. ಅವ್ನು ಯಾವಂದು ನೋಡಿ 2 ಲಕ್ಷ, ಇವನ್ಯಾವ್ದು ನೋಡಿ 3 ಲಕ್ಷ, ಇವನ್ಯಾವ್ದು 10 ಲಕ್ಷ, ನಿಮ್ದು ಯಾಕೆ ಕಡಿಮೆ ಅಂತ. ಬುದ್ಧಿವಂತರು ಕಡಿಮೆ ಇದ್ದಾರೆ ಅಂತ ಅರ್ಥ ಅಷ್ಟೇ. ದಡ್ಡರು, ಮೂರ್ಖರು, ಅಯೋಗ್ಯರು ಜಾಸ್ತಿ ಇರೋದ್ರಿಂದ ಯಾರು ದಡ್ಡರು, ಮೂರ್ಖತನ, ಅಯೋಗ್ಯತನದಿಂದ ಮಾತಾಡ್ತಾರ, ಪೀಪಲ್ ರಿಸೀವ್ ಇಟ್, ಬಹಳ ಖುಷಿ ಆಗುತ್ತೆ ಅವ್ರಿಗೆ. ನಾವೇನೋ ಮಾತನಾಡಿದ್ರೆ ಆಗೋದಿಲ್ಲ, ಯಾಕಂದ್ರೆ ಬುದ್ಧಿವಂತರ ಕಡಿಮೆ. ನಾವು ಮಾತಾಡೋದು ಬುದ್ಧಿವಂತರಿಗೆ ಮಾತ್ರ, ತಲೆ ಇದ್ದವ್ರಿಗೆ ಮಾತ್ರ, ಸೆಕ್ಯುಲರಿಸಮ್ ಅನ್ನು ಒಪ್ಕೊಂಡವ್ರಿಗೆ ಮಾತ್ರ, ಧರ್ಮ ನಿರಪೇಕ್ಷತೆಯನ್ನು ಮಾಡೋರು, ಬೆಂಕಿ ಹಚ್ಚವರು ಇನ್ನೊಬ್ರು ಮತ್ತೊಬ್ಬರಿಗೆ ಅಲ್ಲ. ದಟ್ ಇಸ್ ದ ಸಿಚುವೇಶನ್. ಸೊ ಅದರಿಂದ ಪ್ರಣವ್ ಮಹಂತಿ ಅವರನ್ನ ದಟ್ ವರ್ಗಾವಣೆ ಮಾಡುವ ಒಂದು ದೊಡ್ಡ ಷಡ್ಯಂತರ ನಡೀತಾ ಇದೆ ಅನ್ನೋ ಅನುಮಾನ ಇದೆ. ಸೊ ಪ್ರಣವ್ ಮಹಂತಿ ಅವರು ಕೂಡ ಅವ್ರಿಗೆ ಏನಾದರೂ ಸೆಂಟ್ರಲ್ ಅಸೈನ್ಮೆಂಟ್ ಬಂದ್ರೆ ಅವರು ಈ ಪ್ರಕರಣವನ್ನ ಮುಗಿಸುವವರೆಗೆ ನಾನು ಬರಲ್ಲ ಅಂತ ಹೇಳಬೇಕು. ದಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಪ್ರಣವ್ ಮಹಂತಿ. ಐ ಹ್ಯಾವ್ ಎ ವೆರಿ ವೆರಿ ಹೈ ರಿಗಾರ್ಡ್ ಫಾರ್ ಹಿಮ್. ನಾನು ಒಂದೇ ಅಲ್ಲ, ನ್ಯಾಯಾಲಯ ಕೂಡ ಅವರನ್ನು ಶ್ಲಾಘಿಸಿದೆ, ಅವರ ಪ್ರಾಮಾಣಿಕತೆಯನ್ನ, ಅವರ ಬದ್ಧತೆಯನ್ನ, ಅವರ ಕೆಲಸ ಮಾಡುವ ವಿಧಾನ. ಅದರಂತೆ ಈಗ ಧರ್ಮಸ್ಥಳ, ಬೆಳ್ತಂಗಡಿ, ರಾಜ್ಯನೇ ಅಂದ್ಕೊಳ್ಳಿ, ಎಲ್ಲ ಆರೋಗ್ಯಪೂರ್ಣವಾಗಿ ಯೋಚನೆ ಮಾಡುವ, ಸೌಜನ್ಯ ಮೊದಲಾದ 100 ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅಂತ ಬಯಸುವವರು ಹೇಳೋದಂತೆ ಪ್ರಣವ್ ಮಹಂತಿ ಅವರು ಇರಲಿ. ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಪೊಲೀಸರ ಮೇಲೆ ನಂಬಿಕೆ ಬರೋದು ಬಹಳ ಕಷ್ಟ. ಅದರಿಂದ ಪ್ರಣವ್ ಮಹಂತಿ ಮೇಲೆ ಅಂತ ನಂಬಿಕೆ ಇದೆ. ಆ ನಂಬಿಕೆ ಇರುವ ಕಾರಣ ಅವರು ಈ ಅಸೈನ್ಮೆಂಟ್ ಅನ್ನ ಮುಗಿಸ್ಲಿ. ಇದನ್ನು ಮುಗಿಸಿದ ಮೇಲೆ ಅವರು CBI ಡೈರೆಕ್ಟರ್ ಆಗಲಿ, ಬೇಕಾದ್ರೆ ಯಾರೋ ವಿದೇಶಿ ಕರೆದಕ್ಕೂ ಹೋಗ್ಲಿ ಅವರು. ಆದರೆ ಈ ಷಡ್ಯಂತ್ರ ಏನ್ ನಡೀತಾ ಇದೆ, ಅವ್ರನ್ನ ಎತ್ತುವಂತ ಈ ಷಡ್ಯಂತ್ರದಲ್ಲಿ ಅವರು ಅದನ್ನು ತಿರಸ್ಕರಿಸಬೇಕು, ಅವ್ರ ಭಾಗಿ ಹಾಕ್ಕೊಡುದು. ಆದ್ರಿಂದ ಅದಾದ್ರೆ ಒಳ್ಳೇದು. ಇದ್ರ ಹಿಂದೆ, ಈ ಷಡ್ಯಂತ್ರದ ಹಿಂದೆ ಕೇಂದ್ರದ ಬಿಜೆಪಿ ಮೋಸ್ಟ್ ಪ್ರಾಬಬ್ಲಿ ಇಟ್ಸ್ ಡೂಯಿಂಗ್ ಆಲ್ ದಿಸ್ ನಾನ್ ಸೆನ್ಸಸ್. ಅವ್ರಿಗೆ ಏನಾದರೂ ಈ ತಪ್ಪುಗಳನ್ನು ಮುಚ್ಚಾಕ್ಬೇಕು, ಅದು ಕೂಡ ಸಮಾಧಿ ಮಾಡಬೇಕು, ಅದು ಹೊರಗಡೆ ಬರ್ಕೂಡ್ದು ಅಂತ. ಆದರೆ ಈ ಬಾರಿ ಅದಾಗಲ್ಲ. ಯಾಕೆಂದ್ರೆ ಜನ ಎದ್ದು ನಿಂತಿದ್ದಾರೆ. ಕೆಲವು ನ್ಯಾಷನಲ್
ಮಾಧ್ಯಮಗಳು ಇಂಟರ್ನ್ಯಾಷನಲ್ ಮಾಧ್ಯಮಗಳು ಎದ್ದು ನಿಂತಿವೆ. ಆದ್ದರಿಂದ ಭಕ್ತರಿಗೆ ಬಹಳ ಕಷ್ಟ, ಭಕ್ತರಿಗೆ ಬಹಳ ಕಷ್ಟ. ಅವ್ರು ಏನಾಗ್ತಾರೆ ನೋಡೋಣ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.